And welcome to Mustaq Punnoor Academy. Dear diploma students of all branches of government, aided and private polytechnic. ಭಾಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರಿ ಸರ್ ಮೇಕಪ್ ಎಕ್ಸಾಮ್ ಬರೀಲಿಕ್ಕೆ ಯಾರು ಎಲಿಜಿಬಲ್ ಇದ್ದೀರಿ ಅಂತ. ನಾನು ಆಲ್ರೆಡಿ ವಿಡಿಯೋದನ್ನು ಮಾಡಿದ್ದೀನಿ. ಮತ್ತು ಅಷ್ಟೇ ಅಲ್ಲ, ಈಗ ಕೇಳ್ತಾ ಇದ್ರಿ ಸರ್ ಯಾರಿಗೆಲ್ಲ ಈಗ ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ 1 ಅಥವಾ 2 ಅಥವಾ 3 4ಕ್ಕಿಂತ ಕಡಿಮೆ 4 ಮತ್ತು 4ಕ್ಕಿಂತ ಕಡಿಮೆ ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ ಅವರು ಎಕ್ಸಾಮ್ ಯಾವಾಗ ಬರೀಬೇಕಂತ ಕಮೆಂಟ್ ಮಾಡಿ ನೀವು ಕೇಳ್ತಾ ಇದ್ರಿ. ಈಗ ಆ ಡೌಟ್ಸ್ ಎಲ್ಲ ಕ್ಲಾರಿಫೈ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಮತ್ತು ನೀವು ನಮ್ಮ ಚಾನಲ್ ಮುಸ್ತಾಕ್ ಪನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಈ ವಿಡಿಯೋ ಹೈಪ್ ಮಾಡಿ, ಮತ್ತು ಈ ವಿಡಿಯೋ ಲೈಕ್ ಆದರೆ ನಮ್ಮ ಚಾನಲ್ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ಬರೋ ಎಕ್ಸಾಮದ್ದು ಪಾಸಿಂಗ್ ಪ್ಯಾಕೇಜ್ಗಾಗಿ ನೀವು ಪ್ಲೇಲಿಸ್ಟನ್ನು ರೆಫರ್ ಮಾಡಿಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಮೇಕಪ್ ಎಕ್ಸಾಮ್ ಯಾರು ಬರೀಬಹುದಂತ ಫಸ್ಟ್ ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಮೇಕಪ್ ಎಕ್ಸಾಮ್ ಆಗಿರುವ ಸ್ಟೂಡೆಂಟ್ಸ್, ಅಂದರೆ ಈಗಾಗಲೇ 40% ಕಡಿಮೆ ಇಂಟರ್ನಲ್ ಬಂದಿರುವ ಸ್ಟೂಡೆಂಟ್ಸ್ಗಳು ಯಾರೆಲ್ಲ ಈಗ ನಾಟ್ ಎಲಿಜಿಬಲ್ ಆಗಿದ್ರಿ, CIA ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಅವರಿಗೆ ಇನ್ನೊಂದು ಸಲ ಟೆಸ್ಟ್ಗಳನ್ನೆಲ್ಲ ಕಂಡಕ್ಟ್ ಮಾಡಿದ್ರು. ಈಗ ಅವರು ಮೇಕಪ್ ಎಕ್ಸಾಮ್ ಬರೀಬಹುದು. ಈಗ ಬರೋ ದಿನದಲ್ಲಿ ಜುಲೈ ತಿಂಗಳಲ್ಲಿ ಏನು ಮೇಕಪ್ ಎಕ್ಸಾಮ್ ಬರುತ್ತೆ ಅದನ್ನು ಅವರು ಬರೀಬಹುದು. ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ಈಗೇನೆಂದರೆ, ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಕೂಡಿ ನೋಡಿ, ವೆರಿ ಇಂಪಾರ್ಟೆಂಟ್. ಏನಂದರೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಕೂಡಿ 5 ಬ್ಯಾಕ್ಲಾಗ್ ಸಬ್ಜೆಕ್ಟು ಮತ್ತು ಅದಕ್ಕಿಂತ ಹೆಚ್ಚಿಗೆ, ನಾಟ್ 4, ಮೋರ್ ದ್ಯಾನ್ 4 ನೋಡಿ. ಮೋರ್ ದ್ಯಾನ್ 4 ಅಂದರೆ 5 ಆಯಿತು, 6 ಆಯಿತು, 7 ಆಯಿತು, 8 ಸಬ್ಜೆಕ್ಟ್, ಇಂಥ ಸಬ್ಜೆಕ್ಟ್ಸ್ ಬ್ಯಾಕ್ ಇದ್ದವರು ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರು ಮೇಕಪ್ ಎಕ್ಸಾಮನ್ನು ಬರೀಬಹುದು. 1ನೇ ಮತ್ತು 2ನೇ ಸೆಮಿಸ್ಟರ್ ಆಲ್ ಕೂಡಿಸಿ ಸೇರಿ 5 ಅಥವಾ ಅದಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ ಇದ್ದವರು ಅವರು ಮೇಕಪ್ ಎಕ್ಸಾಮನ್ನು ಬರೀಬಹುದು. ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್ ನಾವು ಮೇಕಪ್ ಎಕ್ಸಾಮ್ ಥಿಯರಿ ಬರೀಬೇಕು, ಪ್ರಾಕ್ಟಿಕಲ್ ಬರೀಬೇಕು. ನೋಡಿ, ಇದರಲ್ಲಿ ಇನ್ಕ್ಲೂಡಿಂಗ್ 5 ಬ್ಯಾಕ್ಲಾಗ್ ಅಂದರೆ ಇದು ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡೂ ಎಕ್ಸಾಮ್ ಕೂಡ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ, F-triple. ಆ F-triple ಎಕ್ಸಾಮು ಕೂಡ ನೀವು ಮೇಕಪ್ ಎಕ್ಸಾಮಲ್ಲಿ ಬರೀಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಂದರೆ ನೀವು ಥಿಯರಿ ಎಕ್ಸಾಮ್, ಥಿಯರಿ ಫೇಲ್ ಆಗಿದ್ದರೆ, ಪ್ರಾಕ್ಟಿಕಲ್ ಫೇಲ್ ಆಗಿದ್ದರೆ ಎರಡೂ ಎಕ್ಸಾಮನ್ನು ನೀವು ಇದರಲ್ಲಿ ಬರೀಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ಭಾಳಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್ ಈಗ 4ಕ್ಕಿಂತ 1, 2 ಅಥವಾ 3, 4 ಸಬ್ಜೆಕ್ಟ್ ಫೇಲ್ ಆದ ವಿದ್ಯಾರ್ಥಿಗಳು ಅವರು ಎಕ್ಸಾಮನ್ನು ಯಾವಾಗ ಬರೀಬೇಕಂತ ಮಾಹಿತಿಯನ್ನು ನಾನು ಇದರಲ್ಲಿ ಕೊಡ್ತಾ ಇದ್ದೀನಿ. ಈಗ ಮೇಕಪ್ ಎಕ್ಸಾಮ್ ಯಾರಿಗೆ ಅವಕಾಶ ಇರುವುದಿಲ್ಲ ಅಂದರೆ 4ಕ್ಕಿಂತ 4 ಮತ್ತು ಅದಕ್ಕಿಂತ ಕಡಿಮೆ, ಅಂದರೆ 1, 2, 3, 4 ಅಪ್ ಟು 4 ಸಬ್ಜೆಕ್ಟ್ ಫೇಲ್ ಆಗಿರುವ ವಿದ್ಯಾರ್ಥಿಗಳು ಅವರಿಗೆ ಮೇಕಪ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುವುದಿಲ್ಲ. 4ಕ್ಕಿಂತ ಹೆಚ್ಚಿಗೆ ಸಬ್ಜೆಕ್ಟ್ ಯಾರೆಲ್ಲ ಫೇಲ್ ಆಗಿರಿ ಅವರಿಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈಗ ಸರ್ ನಾವು ಯಾವಾಗ ಎಕ್ಸಾಮ್ ಬರೀಬೇಕು ಅಂತ ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ವಿದ್ಯಾರ್ಥಿಗಳು ಒಂದೇ ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ, ಕೆಲವೊಬ್ಬರದ್ದು 2 ಆಗಿರುತ್ತೆ, ಕೆಲವೊಬ್ಬರದ್ದು 3 ಆಗಿರುತ್ತೆ, ಕೆಲವೊಬ್ಬರದ್ದು 4 ಆಗಿರುತ್ತೆ. ಇದರಲ್ಲಿ ಪ್ರಾಕ್ಟಿಕಲ್ ಆಯಿತು, ಥಿಯರಿ ಆಯಿತು ಎಲ್ಲ ಕೂಡಿಸಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂತಹ ವಿದ್ಯಾರ್ಥಿಗಳು 1ರಿಂದ 4 ಸಬ್ಜೆಕ್ಟ್ ಫೇಲ್ ಆದ ವಿದ್ಯಾರ್ಥಿಗಳು ರೆಗ್ಯುಲರ್ ಎಕ್ಸಾಮ್ ನಿಮಗೆ ನೆಕ್ಸ್ಟ್ ನವೆಂಬರ್ ಡಿಸೆಂಬರ್ಗೆ ಏನು ಬರುತ್ತೆ ಅದರ ಜೊತೆಗೆ ನೀವು ಎಕ್ಸಾಮ್ ಫಾರ್ಮನ್ನು ತುಂಬಿಟ್ಟು ಎಕ್ಸಾಮ್ ಬರೀಬಹುದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅಷ್ಟೇ ಅಲ್ಲ, ನಿಮಗೆ ಬರೋ ಎಕ್ಸಾಮದ ರಿಲೇಟೆಡ್ ಏನಾರು ಪಾಸಿಂಗ್ ಪ್ಯಾಕೇಜ್ ಬೇಕಂದರೆ ಯಾವ ಸಬ್ಜೆಕ್ಟೆಡ್ ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ವಿಲ್ ಟ್ರೈ ಟು ಬ್ರಿಂಗ್ ಯು ನ್ಯೂ ಪಾಸಿಂಗ್ ಪ್ಯಾಕೇಜ್. ಮತ್ತು ಏನಾರು ಡೌಟ್ ಇತ್ತಂದ್ರೂ ನೀವು ಕಮೆಂಟ್ ಮಾಡಿ ಹೇಳಿ. ವಿಲ್ ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.